ಹಿರಿಯ ಮುಖಂಡರು ಮತ್ತು ಬಾಲ್ಯದಿಂದ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ನನ್ನ ಜೊತೆಯಲ್ಲಿ ನಾವು ಯಾವಾಗ RSS ಮತ್ತು BJPಯನ್ನು ಸಂಘಟನೆ ಮಾಡಿದ್ವೋ ಆವತ್ತಿಂದ ಕೂಡ ಯಲಾಂಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೇರು ಮಟ್ಟದಲ್ಲಿ ಕಟ್ಟೋದಕ್ಕೆ ನನ್ನ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟಂಥ ಎಲ್ಲ ರೀತಿಯಾದಂಥ ಸಹಕಾರವನ್ನು, ಹೋರಾಟ ಇರ್ಬೋದು, ಸಮಯ ಇರ್ಬೋದು, ಯಾವುದಕ್ಕೂ ಅಂಜದೆ ನನ್ನ ಜೊತೆಯಲ್ಲಿದ್ದಂಥವರು BJPಯ ಬಲಭೀಮ ಅಂತೇಳಿ ನಾಟಕದಲ್ಲೂ ಕೂಡ ಭೀಮನ್ ಪಾತ್ರವನ್ನೇ ಮಾಡ್ತಾ ಇದ್ದಂಥ ದಿಬ್ಬೂರು ಜಯಣ್ಣ ಮತ್ತು ಅವರ ಸಹೋದರ ಆದಂಥ ವಿಜಯಣ್ಣ ಇಬ್ಬರು ಕೂಡ ಅವರ ಇಡೀ ಕುಟುಂಬನೇ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟೋದಕ್ಕೆ ಮತ್ತು ಅನೇಕ ಧಾರ್ಮಿಕ ಹೋರಾಟಗಳು, ವಿಶೇಷವಾಗಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕಿದವರು ಕೂಡ ನನ್ನ ಜೊತೆಯಲ್ಲಿದ್ದಂಥವರು ಜಯಣ್ಣವರು. ಆವತ್ತಿಂದ ಇವತ್ತವರೆಗೂ ಕಷ್ಟ ಇರಲಿ ಸುಖ ಇರಲಿ ಕಾರ್ಯಕರ್ತರ ಜೊತೆಯಲ್ಲಿ ಅತ್ಯಂತ ಕುಟುಂಬದ ಸದಸ್ಯನ ರೀತಿಯಲ್ಲಿ ಬೆರ್ಕೊಂಡು ಇವತ್ತು ನನಗಿಂತೂ ಸ್ವಲ್ಪ ಜನಪ್ರಿಯ ಜಯಣ್ಣವರು. ನನ್ನನ್ನಾದರೂ ಕೆಲವರು ಹಣ ನಡಿ ನೀನು ಅಂತ ಕಳಿಸ್ಬಿಡ್ತಾರೆ ಕಾರ್ಯಕ್ರಮಗಳಲ್ಲಿ, ಆದರೆ ಜಯಣ್ಣನ ಜೊತೆಯಲ್ಲಿ ಇರಲೇಬೇಕಾಗ್ತದೆ. ಈ ಥರ ಎಲ್ಲರನ್ನೂ ಕೂಡ ಜೊತೆಗೂಡಿಸ್ಕೊಂಡು ನನ್ನ ಅರ್ಧ ಶ್ರಮವನ್ನು ಒತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಜಯಣ್ಣವರು. ಇವತ್ತು ಯಾವುದೇ ಸಭೆ ಸಮಾರಂಭ ಇತ್ತು ಅಂದರೆ ಜಯಣ್ಣಗೆ ಹೇಳ್ಬಿಡ್ತೀನಿ, ಜಯಣ್ಣ ಎಲ್ಲರಿಗೂ ಫೋನ್ ಮಾಡಿ ಬರೋಕ್ಕೆ ಹೇಳು ಅಂತೇಳಿ. ನಮ್ಮ ಮುಖಂಡರು ಕೂಡ ಅದೇ ಹೇಳೋದು, ಜಯಣ್ಣವ್ರು ಎಲ್ಲರಿಗೂ ಫೋನ್ ಮಾಡ್ತಾರಣ್ಣ, ಕರೀತಾರೆ ಅಂತೇಳಿ. ಇವತ್ತು ನಮ್ಮ BJPಯ ಶಕ್ತಿ ಕೇವಲ ನನ್ನ ಕ್ಷೇತ್ರದಲ್ಲ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇರ್ಬೋದು ಮತ್ತು ರಾಜ್ಯದಲ್ಲೂ ಕೂಡ ಜಯಣ್ಣವರು ಹೆಸರು ಆಗಿರ್ತಕ್ಕಂಥವ್ರು. ಹಿಂದೆ ಬೆಂಗಳೂರು ಡೈರಿ ಅಧ್ಯಕ್ಷರಾಗಿ ಅತ್ಯಂತ ಜನಪರವಾದಂಥ ಕೆಲಸ ಮಾಡಿ ಯಾವುದು ದ್ವೇಷ ರಾಗಗಳಿಗೆ ಆಸ್ಪದ ಕೊಡದೆ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡು ಹೋದಂಥವ್ರು ಸನ್ಮಾನ್ಯ ಜಯಣ್ಣವರು. ಮತ್ತು ದೊಡ್ಡಬಳ್ಳಾಪುರ ಅಥಾರಿಟಿ ಚೇರ್ಮನ್ ಆದಾಗ ಕೂಡ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತು ಜನಪ್ರಿಯರಾಗಿದ್ದಾರೆ. ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯವನ್ನು ಅಧಿಕಾರವನ್ನು ಎಲ್ಲವನ್ನು ಕೊಡಲಿ. ಜಯಣ್ಣನಿಲ್ಲದೆ ಭಾರತೀಯ ಜನತಾ ಪಾರ್ಟಿಯನ್ನು ಯಲಾಂಗದಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ಳೋದು ಕೂಡ ಆಗೋದಿಲ್ಲ. ಸೊ ಜಯ ವಿಜಯ್ ಇಬ್ಬರು ಕೂಡ ನಮ್ಮ ಎರಡು ಕಣ್ಣುಗಳಿದ್ದಾಗೆ. ಮತ್ತು ಅವ್ರ ಇಡೀ ಕುಟುಂಬನೇ ಅಷ್ಟೇ. ಅವರು ಯಾವಾಗ ಬಾಲ್ಯ ಸ್ವಯಂ ಸೇವಕರು, ನಾನು ಹೇಳ್ತಾ ಇರ್ತಕ್ಕಂಥದ್ದು 40-45 ವರ್ಷದಿಂದ ಕಥೆ ಹೇಳ್ತಕ್ಕಂಥದ್ದು. ಆವಾಗ ಇಡೀ ಕ್ಷೇತ್ರವನ್ನು ಓಡಾಡಿ ಸಂಘಟನೆ ಮಾಡಿ ಪಕ್ಷದ ವಿರುದ್ಧವಾದಂಥ ಒಂದೇ ಒಂದು ಹೇಳಿಕೆಗಳನ್ನಾಗಲಿ ಪಕ್ಷದ್ರೋಹ ಕೆಲಸವನ್ನಾಗಲಿ ಇವತ್ತು ಕೂಡ ಕನಸು ಮನಸ್ಸಲ್ಲೂ ಮಾಡಿಲ್ಲ. ನಾಯಕರುಗಳ ಬಗ್ಗೆ ನಾವು ಮಾತಾಡಿದ್ದೀವಿ, ಅವರು ಮಾತಾಡಿರ್ತಾರೆ. ನಮ್ಮ ಮೇಲೆ ಅಭಿಮಾನದಿಂದ, ಪಕ್ಷದ ಮೇಲೆ ಅಭಿಮಾನದಿಂದ ಮಾಡಿರ್ತಕ್ಕಂಥವ್ರು. ಸೊ ಜಯಣ್ಣ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೀಲಿ ಅಂತೇಳಿ ನಾವು ಇವತ್ತೇನು ಸಾವಿರಾರು ಜನ ಬೆಳಗ್ಗೆಯಿಂದ ಕಾರ್ಯಕರ್ತರು ಬರ್ತಾವ್ರೆ. ಬಹುಶಃ ನನ್ನ ಹುಟ್ಟುಹಬ್ಬಕ್ಕೆ ಬಿಟ್ಟರೆ ಜಾಸ್ತಿ ಹೈಯೆಸ್ಟ್ ಬರುವಂಥದ್ದು ಜಯಣ್ಣವ್ರ ಹುಟ್ಟುಹಬ್ಬಕ್ಕೆ ಅಂತೇಳಿ ನಾನು ಕೂಡ. ಮತ್ತು ಒಂಥರ ಅಜಾತ ಶತ್ರು, ನನಗಾದರೂ ಸ್ವಲ್ಪ ಶತ್ರುಗಳವ್ರೆ, ಜಯಣ್ಣನ ಸ್ವಲ್ಪ ಶತ್ರುಗಳು ಕಡಿಮೆನೆ, ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ನಮ್ಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲ ನನ್ನ ಹತ್ರ. ಸ್ವಲ್ಪ ಶತ್ರು ಅಂದರೂ ಶತ್ರುನೇ. ಅವನು ಶತ್ರುತ್ವ ಮಾಡಿದಾಗ ನಾವು ಭಾಳ ಮಿತ್ರತ್ವ ಹೋಗೋದು ಕಷ್ಟ ಆಗ್ತದೆ. ಯಾಕಂದರೆ ಅವರು ಬರೋಲ್ಲ. ಒಂದ್ಸರಿ ಶತ್ರುತ್ವ ಅಂದರೆ ನಾವೇನು ವೈಯಕ್ತಿಕವಾಗಿ ಅಂತಲ್ಲ, ಪೊಲಿಟಿಕಲಿ ಇರ್ಬೋದು, ಬೇರೆ ಬೇರೆ ರೀತಿ ಅಂತ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಅಜಾತ ಶತ್ರು ಜಯಣ್ಣವರು ಇನ್ನೂ ಚೆನ್ನಾಗಾಗಲಿ. ಮತ್ತು ಮುಂದೆ ಅವ್ರಿಗೊಂದು ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಕೂಡ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ರಾಜ್ಯಾಧ್ಯಕ್ಷರಲ್ಲಿ ಕೂಡ ಮಾಡಿದ್ದೀವಿ. ಆಗಬೇಕಾಗಿತ್ತು, ಮೊನ್ನೆ ಅವ್ರು ಸ್ವಲ್ಪ ಬೇರೆ ಬೇರೆ ಬ್ಯುಸಿ ಇದರಿಂದ ಅದಾಗಿಲ್ಲ. ಸೊ ಮುಂದಿನ ವಾರದಲ್ಲಿ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಜಯಣ್ಣವ್ರಿಗೆ ಕೊಡ್ತೀವಿ. ಈಗಾಗಲೇ ವಿಜಯ ಅವರು ಕೂಡ ರಾಷ್ಟ್ರೀಯ ಮಟ್ಟದ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿಯನ್ನು ಕೂಡ ತಗೊಂಡು. ಜಯಣ್ಣವರು ಡಿಮ್ಯಾಂಡ್ ಅದೇ ಆಸ್ತಿ ಎಲ್ಲ ಬರ್ಕೊಡು ಅಂತ ಹೇಳೋರೆ. MLA ಬಿಟ್ಬಿಟ್ಟು ನೆಕ್ಸ್ಟ್ MLA ತಮಾಷೆಗೆ ಏನೋ ಡಿಮ್ಯಾಂಡ್ ಅಂತ ಏನಿಲ್ಲ. ಪಕ್ಷವನ್ನು ಎಲ್ಲರೂ ಜೊತೆಯಲ್ಲಿ ಹಾಕ್ಕೊಂಡು ಹೋಗೋಣ ಸರ್, ಒಂದೊಂದ್ಸರಿ ಹೇಗೆ ಬಿಡ್ತೀರಾ ನೀವು, ಯಾರನ್ನ ಬಿಡೋದು ಬೇಡ ಸರ್, ಪಕ್ಷವನ್ನು ಕಟ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಕೆಲವು ನೇರವಾಗಿ ನನಗೇನಾದರೂ ಮುಖಾಮುಖಿ ಹೇಳೋರು ಅಂದರೆ ಜಯಣ್ಣವ್ರೊಬ್ಬರೇ ಹಿಂಗೆ ಆಗಬೇಕು ಅಂತೇಳಿ. ಬೇರೆಯವರೆಲ್ಲ ಸ್ವಲ್ಪ ಸಂಕೋಚ ಪಡ್ತಾರೆ ನನ್ನ ಹತ್ರ ಹೇಳೋದಕ್ಕೆ. ಆದರೆ ಜಯಣ್ಣವರು ಕೆಲವು, ಯಾಕಂದರೆ ನಾನು ಎದುರುಗಡೆ ಮಾತಾಡೋದು ಬೇರೆ, ಹಿಂದೆ ಮಾತಾಡೋದು ಕೆಲವು ಇದೆಯಲ್ಲ, ಆ ವಿಚಾರಗಳನ್ನು ನನಗೆ ಹೇಳ್ತಾರೆ. ಅವ್ರು ಸರ್ ಮಾಡ್ಕೊಂಡು ಹೋಗೋಂಥ ಕೆಲಸನ ಮಾಡ್ತೀವಿ. ಅದನ್ನು ಬಿಟ್ಟರೆ ಜಯಣ್ಣವ್ರದ್ದೇನು ಸ್ವಂತ ವೈಯಕ್ತಿಕವಾದಂಥ ಡಿಮ್ಯಾಂಡ್ ಅಂತ ಏನೂ ಇಲ್ಲ. ನಿಮಗಿಂತ ಸ್ವಲ್ಪ ಜಾಸ್ತಿ ಆಸೆ ಪ್ರಜ್ಞೆ ಸರ್.
ಅದು ನಿಮ್ಗೆ ಅನುಭವ ಆಗಿರ್ತಾರೆ. ನಮ್ಮ ಹತ್ರ ಯಾವತ್ತೂ ಹಾಸ್ಯ ಮಾಡಲ್ಲ, ಬೇರೆಯವ್ರ ಹತ್ರ ಹಾಸ್ಯ ಮಾಡ್ತಾರೆ. ಯಾಕಂದ್ರೆ ಹಾಸ್ಯ ಮಾಡಿದ್ರು ನಾನು ನಗೋದು ಭಾಳ ಕಷ್ಟ. ಮಾತ್ರ ಜಯಣ್ಣ ನನ್ನ ಹತ್ರ ಹಾಸ್ಯ ಮಾಡೋದು ಸುಮ್ಮನೆ ಯಾಕೆ ವೇಸ್ಟ್, ಟೈಮ್ ವೇಸ್ಟ್. ಕಾರ್ಯಕರ್ತರು, ನನ್ನ ಹಿತೈಷಿಗಳು ಪ್ರತಿ ವರ್ಷ ನಮ್ಮ ಮನೆ ಹತ್ರ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ನಾನು ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರು, ಹಿತೈಷಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಒಂದು 20 ವರ್ಷದಿಂದ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀವಿ. ಸನ್ಮಾನ್ಯ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ದೀನದಲಿತರ ಬಂಧು, ಯುವಕರ ಆಶಾಕಿರಣ, ಯಲಹಂಕ ಅಭಿವೃದ್ಧಿ ಅಧಿಕಾರರು ಆದಂಥ, ಶಾಸಕರು ಆದಂಥ, ಸ್ನೇಹಿತರು ಆದಂಥ ವಿಶ್ವನಾಥ್ ಅವರು, ಅವರ ಧರ್ಮಪತ್ನಿ ಪೂಜ್ಯ ಅತ್ತಿಗೆಯವರಾದಂಥ ವಾಣಿಶ್ರೀ ವಿಶ್ವನಾಥ್ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ರೈತರ ಸೇವಾ ಸಹಕಾರ ಸಂಘ ಅಧ್ಯಕ್ಷರು ಅಲೋಕ್ ವಿಶ್ವನಾಥ್ ಅವರು ಪ್ರತಿ ವರ್ಷ ನಮ್ಮ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿ ಹಿತೈಷಿಗಳ ಒಂದೆರಡು ಮಾತನಾಡಿ ಹೋಗ್ತಾರೆ. ಅದು ನಮಗೆ ಭಾಳ ಖುಷಿಯನ್ನು ತಂದುಕೊಟ್ಟಿದೆ. ಪ್ರತಿ ವರ್ಷ ನಾನು ಸಸಿ ನೆಡುವಂಥ ಕಾರ್ಯಕ್ರಮ, ಮಕ್ಕಳಿಗೆ ಬ್ಯಾಗು, ಸ್ಕೂಲ್ಗೆ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದು, ಆ ಥರ ಎಲ್ಲ ಕಾರ್ಯಕ್ರಮಗಳನ್ನು ಹಾಕೊಂಡು ಯೂತ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದೆ. ಈ ವರ್ಷ ಕೂಡ ನಾನು ಲಾಸ್ಟ್ ಟೈಮು ಸ್ವಲ್ಪ ಊಟದ್ದೆಲ್ಲ ಶಾರ್ಟೇಜ್ ಆಗ್ಬಿಟ್ಟಿತ್ತು. ಅದಕ್ಕೆ ಈ ಸರಿ 4,000 ಜನಕ್ಕೆ ಒಳ್ಳೆ ನಾನ್ ವೆಜ್ ಊಟ. ಇವತ್ತು ಸಂಕಷ್ಟರ ಗಣಪತಿ ಏನೋ ಪೂಜೆ ಇದೆ ಅಂದರು, ಅದಕ್ಕೆ ಅವ್ರಿಗೂ 1,000 ಜನಕ್ಕೆ ವೆಜಿಟೇರಿಯನ್ ಊಟ ಅದೆಲ್ಲ ಅರೇಂಜ್ ಮಾಡಿದ್ದೀವಿ. ವಿಶ್ವನಾಥ್ ಅವರ ಬಲಗೈ ಬಂಟನೇ ಅಂತ ಎಲ್ಲ ಇವತ್ತು ಪೇಪರಲ್ಲೆಲ್ಲ ಹಾಕೋರೆ, ಬಲಗೈ ಬಂಟ ಜಯಣ್ಣ ಅಂತ. ನಾನು ಪ್ರಾಣ ಇರೋವರೆಗೂ, ನನ್ನ ಜೀವ ಇರೋವರೆಗೂ ವಿಶ್ವನಾಥ್ ಅವರ ಜೊತೆನಲ್ಲಿ ಇರ್ತೀನಿ. ನಾನು ಯಾವುದೇ ಕಾರಣಕ್ಕೂ ಮೊಬೈಲ್ ಸ್ವಲ್ಪ ಹಿಂದೆ ತಗೊಳ್ಳಿ. ನನ್ನ ತಾಯಿ ಎಷ್ಟು ಮುಖ್ಯನೋ ನನಗೆ, ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ ಭಾರತೀಯ ಜನತಾ ಪಾರ್ಟಿನೂ ಕೂಡ ಅಷ್ಟೇ ಮುಖ್ಯ. ತಂದೆ ತಾಯಿಗೆ ಮೋಸ ಮಾಡೋದು ಒಂದೇ, ಭಾರತೀಯ ಜನತಾ ಪಾರ್ಟಿಗೆ ಮೋಸ ಮಾಡೋದು ಒಂದೇ. ನಾನು ಇರೋವರೆಗೂ ಪಾರ್ಟಿಗೆ ಮೋಸ ಮಾಡೋದಿಲ್ಲ. ನಾನು ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಈಗಿನ ಲೋಕಸಭಾ ಸದಸ್ಯರು ಅವಾಗ ಅಭ್ಯರ್ಥಿಗಳ ಆಕಾಂಕ್ಷಿಗಳಾಗಿದ್ದರು. ಆವಾಗ ನಾನು ಪಾರ್ಟಿ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದು ಸತ್ಯ. ಆದರೆ ಅದೆಲ್ಲ ಆದಮೇಲೆ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಟ್ಕೊಂಡು ಇದೆಲ್ಲ ಬೇಡ ಅಂತೇಳಿ ಪಾರ್ಟಿ ಸಂಘಟನೆಯಲ್ಲಿ ಇದ್ದೀವಿ. ಈಗ ಜಿಲ್ಲಾ ಬೆಂಗಳೂರು ನಗರ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬೆಂಗಳೂರು ಡೈರಿ ಅಧ್ಯಕ್ಷರಾಗಿ, ದೊಡ್ಡಬಳ್ಳಾಪುರ ಪ್ರಾಧಿಕಾರದ ಅಧ್ಯಕ್ಷರಾಗಿ, ತಾಲೂಕು ಪಂಚಾಯತಿ ಸದಸ್ಯನಾಗಿ, ರಾಜಾನ್ಕುಂಟಿನಲ್ಲಿ ಒಂದು ನಂದಿನಿ ಕ್ಷೀರ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕನ್ನು ಮಾಡಿ ಅದರ ಅಧ್ಯಕ್ಷರಾಗಿ ಜನಗಳ ಸೇವೆಯನ್ನು ಮಾಡ್ತಾ ಇದ್ದೀನಿ. ನಾನು ಇರೋವರೆಗೂ ನನ್ನ ಕೈಲಾದಷ್ಟು ಸೇವೆನ, ಜನಗಳ ಸೇವೆನ ಮಾಡುವಂಥ ಕೆಲಸನ ಖಂಡಿತವಾಗಿ ತಪ್ಪದೆ ಮಾಡ್ತೀನಿ ಅಂತೇಳಿ ಮುಖಾಂತರ ಹೇಳ್ತೀನಿ. ಬೆಳಗ್ಗೆಯಿಂದ ಸಾವಿರಾರು ಹಿತೈಷಿಗಳು, ನಮ್ಮ ಅಭಿಮಾನಿಗಳು ಬಂದು ನನಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದ. ನಾನು ರೈತರ ಪರವಾದಂಥ ಹೋರಾಟಗಾರ. ಹಿಂದೆ ವಿಶ್ವನಾಥ್ ಅವರ ಜೊತೆಯಲ್ಲಿ KEB ವಿರುದ್ಧ ಚಳುವಳಿಗಳನ್ನು, ರೈತರ ಪರವಾದಂಥ ಚಳುವಳಿಗಳನ್ನು ನಾನು ಶಾಸಕರ ಜೊತೆ ಮಾಡಿದ್ದೆ. ಅದಕ್ಕೆ ಅವರು ಕೂಡ ಏನೋ ರೈತರ ಪರವಾದಂಥ ಕೆಲಸ ಇಡೀ ರಾಜ್ಯದಲ್ಲಿ ಮಾಡಲಿ, ಯಲಹಂಕದಲ್ಲೇ ಜಯಣ್ಣವರ ಕೆಲಸ ವಿಸ್ತಾರ ಬೇಡ, ಪೂರ್ತಿ ರಾಜ್ಯದಲ್ಲೇ ವಿಸ್ತಾರ ಆಗಲಿ ಅಂತೇಳಿ ಅವರು ರಾಜ್ಯದ ಜವಾಬ್ದಾರಿಯನ್ನು ಕೊಡಿಸ್ತಾ ಇದ್ದಾರೆ. ಅದೇನು ಅಂತ ನನಗಿನ್ನೂ ಗೊತ್ತಿಲ್ಲ. MLA ಅವರು ನೆನ್ನೆನೇ ಅದು ಆಗ್ತದೆ ಅಂತ ಹೇಳಿದ್ರು, ನಿನ್ನ ಬರ್ತಡೆಗೆ ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ರಾಜ್ಯ ಅಧ್ಯಕ್ಷರು ಊರಲ್ಲಿ ಇಲ್ಲದ ಕಾರಣ ಇನ್ನು ಬರೋ ವಾರದಲ್ಲಿ ಅದು ರಾಜ್ಯದ ಜವಾಬ್ದಾರಿಯನ್ನು ಕೊಡ್ತಾರೆ. ಅವರು ಜವಾಬ್ದಾರಿ ಕೊಟ್ಟಿದ ತಕ್ಷಣವೇ ನಾನು ಕಾರ್ಯಪ್ರವೃತ್ತಿಯಾಗಿ ಕೆಲಸನ ಮಾಡ್ತೀನಿ. ರಾಜ್ಯದಲ್ಲಿ ಹೋರಾಟಗಳನ್ನು ಮಾಡ್ತೀನಿ, ರೈತರ ಪರವಾದಂಥ ಹೋರಾಟಗಳನ್ನು ಮಾಡ್ತೀನಿ. ಇವತ್ತು ಈ ರಾಜ್ಯದಲ್ಲಿ ಬರ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಮಳೆ ಬೀಳ್ದಿರ ಕೆರೆ ಕುಂಟೆಗಳು, ನದಿಗಳು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಆಮೇಲೆ ರೈತರು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಹಂಗಾಗಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡುವಂಥ ಸಂದರ್ಭ ಇದು ಆಗಿದೆ. ಹಂಗಾಗಿ ಇದೇ ಸಂದರ್ಭದಲ್ಲಿ ನನಗೆ ರಾಜ್ಯ
ರಾಜಕಾರಣದಲ್ಲಿ ಒಂದು ಸ್ಥಾನವನ್ನು ವಿಶ್ವನಾಥ್ ಅವರು ಕಲ್ಪಿಸ್ಕೊಟ್ರೆ ಖಂಡಿತ ಇಡೀ ರಾಜ್ಯದಲ್ಲಿ ಹೋರಾಟಗಳನ್ನು ಮಾಡುವಂಥ ಕೆಲಸ ಮಾಡ್ತೀನಿ. ನೀವು ಎಷ್ಟನೇ ಬರ್ತ್ಡೇ ಸರ್ ಇದು? ನನಗೆ 58 ವರ್ಷ. ಎಲ್ಲರೂ ನಾನು ಭಾರತೀಯ ಜನತಾ ಪಾರ್ಟಿಲಿ ಕೆಲಸ ಮಾಡೋದು ನೋಡಿದ್ರೆ ನೀವು ಯುವ ಮೋರ್ಚಾದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆದ್ರೂ ಯುವ ಮೋರ್ಚಾದವ್ರು ಹೆಂಗೆ BJP ಕೆಲಸ ಮಾಡ್ತಾರೋ ಆ ಥರ ಕೆಲಸ ಮಾಡ್ತೀನಿ. ಮೊನ್ನೆ ವಿಶ್ವನಾಥ್ ಅವರ ಬರ್ಡೇನಲ್ಲಿ 50,000 ಜನಕ್ಕೆ ಊಟದ ವ್ಯವಸ್ಥೆ ನಾನು ಮತ್ತು ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು ಎಲ್ಲ ತಗೊಂಡಿದ್ವಿ. ಬಹಳ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮಾಡಿದ್ವಿ. ಆ ಹುಟ್ಟದ ಹಬ್ಬ ಕೂಡ ಬಹಳ ಅದ್ಭುತವಾಗಿ ಇಡೀ ರಾಜ್ಯದಲ್ಲಿ ಯಾರೂ MLAಗಳು ಆ ಥರ ಹುಟ್ಟುಹಬ್ಬನ ಆಚರಿಸ್ಕೊಂಡಿರಲಿಲ್ಲ. ಅವ್ರದ್ದು ಒಂಥರ ವಿಶೇಷವಾದಂಥ ಹುಟ್ಟು ಹಬ್ಬ ಆಚರಣೆ ಮಾಡ್ಕೋತಾರೆ. ಈಗ ಕಾವೇರಿ ನೀರು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಆ ಸಂಬಂಧ ಏನು ಹೇಳ್ತೀರಾ ಸರ್? ಕಾವೇರಿ ಹೋದ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಇತ್ತು. ಈ ಸತಿ ಇನ್ನೂ ಕಾವೇರಿ ತಾಯಿ ನಮಗೆ ಮಳೆ ಇಲ್ಲದ ಕಾರಣ ಕಾವೇರಿ ನದಿ ಒಣಗಿಬಿಟ್ಟಿದೆ. ಹಂಗಾಗಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅನ್ನೋ ಆಗ್ರಹ ನಮ್ಮದು ಇದೆ. ಅಕಸ್ಮಾತ್ ಏನಾದರೂ ತಮಿಳುನಾಡಿಗೆ ನೀರು ಬಿಡುವಂಥ ವ್ಯವಸ್ಥೆ ಮಾಡಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಹೋರಾಟಗಳನ್ನು ಮಾಡ್ತೀವಿ. ಒಳ್ಳೆ ದಿಬ್ಬೂರು ಜಯಣ್ಣ ಅವ್ರ ಕನಸು ಇನ್ನೂ ಪೆಂಡಿಂಗ್ ಇದೆ, ಅದು ಈಡೇರಬೇಕು, ಆ ಥರದ್ದು ಏನಾದರೂ ಆಸೆ ಕನಸು ಏನಾದ್ರು ಇದೆಯಾ ಸರ್? ದಿಬ್ಬೂರು ಜಯಣ್ಣ ಅವ್ರದ್ದು ಏನು ಕನಸಿಲ್ಲ ಸರ್. ಭಗವಂತ ವಿಶ್ವನಾಥ್ ಅವರು ಭಗವಂತ ನಮ್ಗೇನು ಆಶೀರ್ವಾದ ಮಾಡ್ತಾರೆ ಅದ್ರ ಮುಖಾಂತರ ನಾವು ಹೋಗ್ತೀವಿ. ಕನಸೆಲ್ಲ ಕಟ್ಕೊಂಡು ಹೋದ್ರೆ ನಾವೇನು ಕೆಲಸ ಮಾಡಕ್ ಆಗೋದಿಲ್ಲ. ಏನೇ ಆಗುತ್ತೋ ಅದು ದೇವರು ಅನುಕೂಲ ಮಾಡಿಕೊಡ್ತಾನೆ. ನಾವು ಯಾರಿಗೂ ಏನು ಮೋಸ ಮಾಡೋದಿಲ್ಲ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಮ ಮಂದಿರದ ಒಂದು ದೇವಸ್ಥಾನ ಕಟ್ಟೋದ ಗುಣಾದಿ ಆದಂತಹ ಒಂದು ಬಾಬರಿ ಮಸೀದಿ ಧ್ವಂಸ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಂತಹ ನಮ್ಮ ದಿಬ್ಬೂರು ಜಯಣ್ಣವರು, ಮಾಜಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮ ಬೊಮ್ಮಲ್ನ ಮಾಜಿ ಅಧ್ಯಕ್ಷರು ಆದಂತಹ ದಿಬ್ಬೂರು ಜಯಣ್ಣವರಿಗೆ ಭಗವಂತ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅತಿ ಉನ್ನತವಾದಂಥ ಸ್ಥಾನಕ್ಕೇರಲಿ, ಅವರು ಇನ್ನೂ ಹೆಚ್ಚಿಗೆ ಜನಸೇವೆ ಮಾಡೋಂಥ ಭಾಗ್ಯ ಆ ದೇವರು ಕರುಣಿಸಲಿ ಅಂತ ಕೇಳ್ಕೊತಾ ಇದ್ದೀವಿ. ಜೊತೆಯಾಗಿ ಎದೆಗೆ ಎದೆ ಕೊಟ್ಟು 45 ವರ್ಷಗಳಿಂದ ಪಕ್ಷವನ್ನು ಕಟ್ಟಿದಂತಹ ನಮ್ಮ ಮಾಜಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಬೆಂಗಳೂರು ಡೇರಿಯ ಅಧ್ಯಕ್ಷರು ಆದಂಥ ನಮ್ಮ ದಿಬ್ಬೂರು ಜಯಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀರಿ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿಗೆ ಅವರು ರಾಜಕೀಯದಲ್ಲಿ ಒಂದು ಉನ್ನತವಾದಂಥ ಸ್ಥಾನ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀರಿ.